ನೋಡಿ ಏನೋ ಪೆಟ್ಟಿಗೆ ಏನಾದ್ರು ಚಿನ್ನಾಗಿನ್ನ ಇರಬೇಕು. ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ. ಎಷ್ಟು ಜನ ಯಾರೂ ಇಲ್ಲ. ನಿನ್ನೆ ಮಳೆ ಬಂದಿರೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಐತೆ. ಅದಕ್ಕೆ ಹೇಳೋದು ಯಾವತ್ತಿರೋ ಹಳ್ಳಿನೇ. ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಳ್ಳೆ ದೇವ್ರಿಗೆ ಮುಡಿಸ್ತಾಕಿದೆ. ತುಂಬ ಚೆನ್ನಾಗಿ ಬಂದಿದೆ. ಹೊಳಿತಾ ಇದೆ ಹೂವು, ಹೆಂಗೆ ನಗ್ತಾ ಇದೆ. ಸತ್ಯದೇಗಲ ನವಗ್ರಹ. ಬನ್ನಿ ಹೋಗೋಣ ನಾವು ಕೈ ಮುಗ್ದು ಒಳಗಡೆ. ಹೂವೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಂ, ರಾಹು, ಶನಿ, ಕೇತು, ಗುರುಗ್ರಹ, ಸೂರ್ಯಗ್ರಹ, ಮಂಗಳ ಗ್ರಹ. ನೋಡಿ ನಾವು ಮಂಗಳ ಗ್ರಹಕ್ಕೆ ಬಂದ್ಬಿಟ್ರಿ. ಹೂವು ಮಾತ್ರ ತುಂಬ ಚೆನ್ನಾಗಿ ಅರಳಿದೆ. ನಿನ್ನೆ ಆ ಮಳೆಗೂ ಇವಾಗಲೂ ತುಂಬ ಚೆನ್ನಾಗಿ ಕಾಣ್ತಾಯಿದೆ ನೋಡೋಕ್ಕೂ. ಚಂದ್ರಗ್ರಹ, ಶುಕ್ರ ಗ್ರಹ, ಬುಧ ಗ್ರಹ. ಒಂದೊಂದು ಗ್ರಹಕ್ಕೂ ಒಂದೊಂದು ಮರ ನೆಟ್ಟಿದ್ದಾರೆ. ಬನ್ನಿ ಇನ್ನು ದೇವಸ್ಥಾನ ನೋಡೋಣ. ಚೆನ್ನಾಗೈತೆ ನೋಡೋಕ್ಕೆ. ನೋಡಿ ಶಿವರಾತ್ರಿ ಬಂದರೆ ಇಲ್ಲಿ ಹೋಮ ಮಾಡ್ತಾರೆ. ಈಗ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ. ಸೋಮೇಶ್ವರ ಸನ್ನಿಧಿ, ಅಕ್ಕಿ ಹೆಬ್ಬಾಳು ದೇವಸ್ಥಾನ, ಇದು ಕೊಂಕಣೇಶ್ವರ ಸ್ವಾಮಿ ಸನ್ನಿಧಿ. ಆದರೆ ದೇವಸ್ಥಾನ ಕ್ಲೋಸ್ ಆಗಿದ್ರು ದಿನ ಇಲ್ಲಿ ರಂಗೋಲಿ ಎಲ್ಲ ಬಿಡ್ತಾರೆ. ನೆಲ ತೊಳೆದು ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊತಾರೆ. ನೋಡಿ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಬನ್ನಿ ಅಲ್ಲಿ ಹೋಗೋಣ. ಹಾಂ ನೋಡಿ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಪರವಾಗಿಲ್ಲ, ಒಳಗಡೆ ಹೋಗೋಕ್ಕೆ ಮುಂಚೆನೇ ಮಂಟಪ. ತುಳಸಿ. ನಾನಿದೆ ಫಸ್ಟು ಮೇಲ್ಗಡೆ ಹಿಂಗೆ ಇಷ್ಟು ದೊಡ್ಡದಾಗಿ ನೋಡಿದ್ದು. ಚೆನ್ನಾಗಿದೆ. ಓ ಕ್ಲೋಸ್ ಆಗಿಬಿಟ್ಟಿದೆ. ಹೋಗ್ಬೋದೋ ಏನೋ ಗೊತ್ತಿಲ್ಲ, ಯಾಕೆ ಬೇಕಲ್ವಾ. ಇದು ಹಿಂದ್ಗಡೆ. ಡ್ಯಾನ್ಸ್ ಮಾಡಿಸಿದ್ರೆ ಮಾಡಿಸ್ಬಿಟ್ಟು ಅಜ್ಜಿ ಒಳಗೆ ಹೋಗ್ಬೋದಾ? ಜಾಸ್ತಿ ಬರೋದು ಇಲ್ಲಿ ಹೋಮ ಎಲ್ಲ ಹಾಕೊಂಡು ನೋಡಿ ಈ ಕಡೆ ಲಾಕ್ ಆಗಿತ್ತು, ಅದಕ್ಕೆ ಹಿಂದೆ ಬಾಕ್ಲಿಂದ ಬಂದು ಅಲ್ಲೊಂದು ಅಜ್ಜಿ ಬಿಟ್ಟರು ಪಾಪ. ನೋಡಿ ಇಷ್ಟು ದೊಡ್ಡ ತುಳಸಿ ಕಟ್ಟೆ ನೀವು ನೋಡಿರ್ತೀರ ಇಲ್ವೋ? ನಾನಂತೂ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಟಾಪಲ್ಲಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಸ್ಪಿನೂ ಹಾಕಿದ್ದಾರೆ.
ಪಾರಿವಾಳ. ದೇವ್ರ ಗೂಡು ಯಾರಿಗಿಲ್ಲ ಅಂದರು ಪಾರಿವಾಳ ಗೂಡು. ಇಲ್ಲಿ ನೋಡಿ, ನೀರಲ್ಲಿದ್ರೂ ರಂಗೋಲಿ ಒಂಚೂರು ಅಳಿಸೋಗಿಲ್ಲ, ಎಷ್ಟು ನೀಟಾಗಿದೆ. ತಂಪಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ದೇವ್ರನ್ನ ಹಿಂಗೆ ಹಿಂಗೆ ಹೋಗಕ್ಕೆ ಹಿಂಗೆ ಎಂಟ್ರೆನ್ಸ್ ಹಿಂಗಿಂದ ಒಳಗೋಗ್ತೀವಿ. ಹಿಂಗಿಂದ ಮತ್ತೆ ನೋಡಿ ಇಲ್ಲೊಂದು ಡೋರ್ ಕೊಟ್ಟಿದ್ದಾರೆ, ಎಕ್ಸಿಟು. ಈ ಕಡೆಯಿಂದ ಆಚೆ ಬರ್ತೀವಿ. ತುಂಬ ಚೆನ್ನಾಗಿದೆ. ಚಿಕ್ಕ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾರಿ, ಚಿಕ್ಕ ದೇವಸ್ಥಾನ ಅಂತೀನಿ, ದೊಡ್ಡ ದೇವಸ್ಥಾನ ಆದ್ರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಇನ್ನೂ ಪೈಂಟ್ ಬಳಿತಾ ಇದ್ದಾರೆ. ಮುಂದೆ ಜಾತ್ರೆ ಅಷ್ಟೊತ್ತಿಗೆ ಸೂಪರಾಗಿ ಆಗುತ್ತೆ. ನೋಡಿ, ಏನೋ ಪೆಟ್ಟಿಗೆ ಏನಾದ್ರು ಚಿನ್ನಾಗಿನ್ನ ಇರಬೇಕು. ಎತ್ಕೊಂಡು ಹೋಗ್ಬಿಡೋಣ. ಓ ಶಿಟ್, ಏನಿಲ್ಲ, ನಾನು ಚಿನ್ನ ಇರುತ್ತೆ ಅಂತ ಆಸೆ ಬಿದ್ದೆ. ನೋಡಿ, ದೇವಸ್ಥಾನದೊಳಗೆ ಬಾವಿ. ನೋಡಿ, ನಮ್ಮ ಅದೃಷ್ಟ ಇವತ್ತು ದೇವಸ್ಥಾನ ಕ್ಲೋಸ್ ಆಗಿದ್ರು, ಒಳಗಡೆ ಎಲ್ಲ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೂ ದೇವ್ರು ಕೂರಿಸಿಲ್ಲ, ನೆಕ್ಸ್ಟು ಬರ್ಬೋದು. ಹೇಳಿದ್ನಲ್ಲ, ನೆಕ್ಸ್ಟ್ ಜಾತ್ರೆ ಎಷ್ಟೊತ್ತಿಗೆ ಅದ್ದೂರಿನೇ. ನೋಡಿ, ಎಕ್ಸಾಂಪಲ್ ಒಂದು, ನೀನು ಎಷ್ಟೇ ನನ್ನ ತುಳಿ ನಾನು ಬರ್ತೀನಿ ಮತ್ತೆ ಎದ್ದು ಅನ್ನೋದಕ್ಕೆ ಈ ಮರನೇ ಒಂದು ಉದಾಹರಣೆ. ಮತ್ತೆ ಬರ್ತಾಯಿದೆ. ಬನ್ನಿ ಹೋಗೋಣ, ಜಾತ್ರೆಯಲ್ಲಿ ಬರೋಣ. ನೋಡಿ, ಅಲ್ಲಿಂದ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಹೇಮಾವತಿ ನದಿ ಇದೆ. ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ. ನಿನ್ನೆ ಮಳೆ ಬೇರೆ ಆಗಿತ್ತು, ಅದಕ್ಕೂ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಬಂದ್ಬಿಟ್ರೆ ಸಾಕು, ನೆಮ್ಮದಿ ಫುಲ್. ಅಲ್ಲಿಂದ ನೀರೆಲ್ಲ ಜಾಸ್ತಿ ಬಂದಿದೆ, ತುಂಬ ಜನ ಬಂದಿದ್ದಾರೆ. ನೋಡಿ, ನೆಮ್ಮದಿ ಹುಡ್ಕೊಂಡು ಎಲ್ಲೆಲ್ಲ ಹೋಗ್ತೀವಿ, ಇಲ್ಲೇ ಇರುತ್ತೆ, ನಮಗೆ ಗೊತ್ತಾಗಲ್ಲ, ನಾವೇ ಎಲ್ಲ ಹಾಳು ಮಾಡ್ತೀವಿ.